ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ 10ನೇ ತರಗತಿ ಮಕ್ಕಳ ಇಂದು ನಡೆದಂತಹ ಸೈನ್ಸ್ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಸ್ ಕೊಡ್ತಾ ಇದ್ದೀನಿ. ಇದು ಇಂಗ್ಲೀಷ್ ಮೀಡಿಯಮ್ದು 83E ಇದಕ್ಕೆ ಸಂಬಂಧಪಟ್ಟಂತೆ ಕೀ ಆನ್ಸರ್ಸ್ ಕೊಡ್ತಾ ಇದ್ದೀನಿ. ಬನ್ನಿ ಆ ಕೀ ಆನ್ಸರ್ಸನ್ನು ನೋಡೋಣ. ನಿಮ್ಮ ಉತ್ತರಗಳು ಎಷ್ಟು ಸರಿ ಇದೆ, ಎಷ್ಟು ತಪ್ಪಿದೆ ಅಂತೇಳಿ ಈ ವಿಡಿಯೋನ ನೋಡೋದ್ರ ಮೂಲಕ ನಿಮ್ಗೆ ಗೊತ್ತಾಗುತ್ತೆ. ವಿಡಿಯೋನ ಪ್ರಾರಂಭ ಮಾಡೋಣ. ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಬನ್ನಿ. ಇಲ್ಲಿ ಪಾರ್ಟ್ ಎ ಫಿಸಿಕ್ಸಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಫಸ್ಟ್ ಕ್ವಶನ್ನು, ದ ಪವರ್ ಆಫ್ ಲೆನ್ಸ್ ಈಸ್ ಪ್ಲಸ್ 2D, ದೆನ್ ದ ಫೋಕಲ್ ಲೆಂತ್ ಆಫ್ ದಟ್ ಲೆನ್ಸ್ ಈಸ್ 0.5m, 2m, 0.2m, 5m. ಇದರಲ್ಲಿ ಸರ್ ರೈಟ್ ಆನ್ಸರ್ ಇದು 0.5m. Next question. Second question. The resistivities of some materials at 20 degrees C are given in the table below. ಇದಕ್ಕೆ ಆಪ್ಷನ್ ನಾವಿಲ್ಲಿ ನೋಡೋದಾದರೆ, the best conductor of electricity among these materials is N, K, M, L. ಇಲ್ಲಿ ಸರಿಯಾದ ಉತ್ತರ M. ನೆಕ್ಸ್ಟ್ ಒನ್ ಮಾರ್ಕ್ ಕ್ವಶನ್ಸಲ್ಲಿ, ರೈಟ್ ದ ಸಿಂಬಲ್ ಡಯಾಗ್ರಾಮ್ ಆಫ್ ದ ಫಾಲೋಯಿಂಗ್ ಕಾಂಪೋನೆಂಟ್ಸ್ ಯೂಸ್ಡ್ ಇನ್ ದ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಇಲ್ಲಿ ರಿಯೋಸ್ಟ್ಯಾಟ್ ಕೊಟ್ಟಿದ್ದಾರೆ. ರೈಟ್ ದ ಕ್ರಾಸಿಂಗ್ ವಿತೌಟ್ ಜಾಯ್ನಿಂಗ್. ಇದಕ್ಕೆ ಈ ಡಯಾಗ್ರಾಮ್ ಬರೆದ್ರು ಓಕೆ, ಅಥವಾ ಇನ್ನೂ ಒಂದು ಡಯಾಗ್ರಾಮ್ ಇದೆ, ಇದು ಕೊಟ್ಟರು ಓಕೆ. ಈ ರೀತಿ ಬರೆದ್ರೆ ನಿಮಗೆ ಒಂದು ಅಂಕ ಸಿಗ್ತದೆ. ಇಲ್ಲಿ ಸೆಕೆಂಡ್ ಆಪ್ಷನ್ಗೆ ನೀವು ಈ ಡಯಾಗ್ರಾಮನ್ನು ಬರೀಬೇಕು. ಇದನ್ನು ಬರೆದಿರ್ತೀರ ಅಂತ ಅಂದ್ಕೊಳ್ತೀನಿ. ಮುಂದೆ ನೋಡೋಣ. ನೆಕ್ಸ್ಟ್ ಫೋರ್ತ್ ಕ್ವಶನ್ ತುಂಬ ಸುಲಭವಾಗಿದೆ. ಇದು 5 ಟೈಮ್ಸ್ ಆನ್ಸರ್, 5 ಟೈಮ್ಸ್. ನೆಕ್ಸ್ಟ್ ಪಾರ್ಟ್ ಬಿ ಕೆಮಿಸ್ಟ್ರಿಯಲ್ಲಿ 13th ಕ್ವಶನ್ ಆನ್ಸರ್, ದ ಗ್ಯಾಸ್ ಲಿಬರೇಟೆಡ್ ವೆನ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಈಸ್ ಆ್ಯಡೆಡ್ ಟು ಜಿಂಕ್ ಈಸ್. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತಂದರೆ, ಇಲ್ಲಿ ನೋಡಿ ಆಪ್ಷನ್ನು ಆಕ್ಸಿಜನ್ನು, ಹೈಡ್ರೋಜನ್ನು, ನೈಟ್ರೋಜನ್ನು ಮತ್ತು ಕ್ಲೋರಿನ್ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ, ಹೈಡ್ರೋಜನ್, ರೈಟ್ ಆನ್ಸರ್. ನೆಕ್ಸ್ಟ್ 14th ಕ್ವಶನ್, ಟು ಮೇಕ್ ಪ್ಯೂರ್ ಐರನ್ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್. ಇದಕ್ಕೆ ರೈಟ್ ಆನ್ಸರ್ ಬಂದು 14D ಆನ್ಸರ್, ಕಾರ್ಬನ್ ವಿಲ್ ಬಿ ಆ್ಯಡೆಡ್ ಇನ್ ಡೆಫಿನೆಟ್ ಪ್ರಾಪರೇಷನ್. ಇದು ಸರಿಯಾದ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಯೂನಿಕ್ ಪ್ರಾಪರ್ಟಿ ಆಫ್ ಕಾರ್ಬನ್ ಟು ಫಾರ್ಮ್ ಎ ಲಾರ್ಜ್ molecule by forming bonds with other carbon atoms is. ಇಲ್ಲಿ ಇದಕ್ಕೆ ಆನ್ಸರ್ ಸಿ, ಕೆಟನೇಷನ್, ರೈಟ್ ಆನ್ಸರ್. 16th ಕ್ವಶನ್, ಹೌ ಮೆನಿ ಸಿಂಗಲ್ ಆ್ಯಂಡ್ ಡಬಲ್ ಬಾಂಡ್ಸ್ ಆರ್ ಪ್ರೆಸೆಂಟ್ ಇನ್ C3H7COOH molecule. ಇದಕ್ಕೆ ರೈಟ್ ಆನ್ಸರ್ ಬಂದು 12 ಸಿಂಗಲ್ ಬಾಂಡ್ಸ್, 1 ಡಬಲ್ ಬಾಂಡ್ಸ್. ಈ ರೀತಿ ಬರೆದ್ರೆ ನಿಮಗೆ ಒಂದು ಅಂಕ ಸಿಗ್ತದೆ. ನೆಕ್ಸ್ಟ್ ಪಾರ್ಟ್ ಸಿ ಬಯಾಲಜಿ 26th ಕ್ವಶನ್, ದ ಇಂಪಾರ್ಟೆಂಟ್ ರೋಲ್ ಆಫ್ ದ ಸ್ಟೊಮಟಾ ಇನ್ ಟ್ರಾನ್ಸ್ಪೋರ್ಟೇಷನ್ ಆಫ್ ವಾಟರ್ ಈಸ್. ಇದಕ್ಕೆ ರೈಟ್ ಆನ್ಸರ್ ಬಂದು ಎ, ಪರ್ಫಾರ್ಮಿಂಗ್ ಕಂಟಿನ್ಯೂಸ್ ಟ್ರಾನ್ಸ್ಪಿರೇಷನ್, ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ 27th ಕ್ವಶನ್, as the food moves forward in the human digestive system, the enzymes that help for the digestion respectively are. Right answer ಇದಕ್ಕೆ ಬಂದು ಬಿ, amylase, pepsin, lipase, right answer. Next question 28th question, observe the given diagram, the response shown by the ಪಾರ್ಟ್ ಎಕ್ಸ್. ಈ ಪಾರ್ಟನ್ನು ಗುರುತಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಆನ್ಸರ್ ಇಲ್ಲಿ ಆಪ್ಷನ್ ಎ, ಪಾಸಿಟಿವ್ ಟಿಗ್ಮೋಟ್ರಪಿಸಮ್ ಆ್ಯಂಡ್ ಡೈರೆಕ್ಷನಲ್ ಮೂವ್ಮೆಂಟ್, ರೈಟ್ ಆನ್ಸರ್.
30th question. Identify the group of plants that can be grown by vegetative propagation among the following. ಇಲ್ಲಿ ನಾವು ಗುರುತಿಸೋದು ಆಪ್ಷನ್ ಆರ್, ಬನಾನಾ, ರೋಸ್, ಹೈಬಿಸ್ಕಸ್. ದಿಸ್ ಈಸ್ ದ ರೈಟ್ ಆನ್ಸರ್. ಪ್ರೀತಿಯ ಮಕ್ಕಳೇ, ನಾನು ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಮತ್ತು 1 ಮಾರ್ಕ್ ಕ್ವಶನ್ಸನ್ನು ನಿಮಗೆ ಕೀ ಆನ್ಸರ್ಸ್ನ ತಿಳಿಸೋದಕ್ಕೆ ಅಷ್ಟೇ ಪ್ರಯತ್ನ ಪಟ್ಟಿದ್ದೇನೆ. ಇದೆಲ್ಲ ಕೂಡ ನೀವು ಮುಂದಿನ ಎಲ್ಲ ಪ್ರಶ್ನೆಗಳನ್ನು ಕೂಡ ನೀವು ಬಂದು ಬರೆದಿರುತ್ತೆ ಅಂತೇಳಿ ಭಾವಿಸ್ತಾ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತೇಳಿ ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.